ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಎಸ್ಐಟಿ ಇದೀಗ ವಿಚಾರಣೆಯನ್ನ ಮಾಡ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಬೇಕು, ಮುನಿರತ್ನ ಅವರನ್ನ ವಿಚಾರಣೆ ಮಾಡಬೇಕು ಅಂತ ಬಾಡಿ ವಾರೆಂಟ್ ಅನ್ನು ಪಡೆದುಕೊಂಡು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದುಕೊಂಡು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ನನಗೇನು ಗೊತ್ತೇ ಇಲ್ಲ, ಇದು ಒಂದು ರಾಜಕೀಯ ಷಡ್ಯಂತ್ರ ಅಂತ ಮುನಿರತ್ನ ಅವರು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ನನಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇನೂ ಗೊತ್ತೇ ಇಲ್ಲ, ನನ್ನ ವಿರುದ್ಧ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಮುನಿರತ್ನ ಅವರು ಉತ್ತರ ಕೊಡ್ತಾ ಇದ್ದಾರಂತೆ. ನಾನು ಯಾವುದೇ ಅತ್ಯಾಚಾರ ಮಾಡಿಲ್ಲ, ಏಡ್ಸ್ ಟ್ರ್ಯಾಪ್ ಕೂಡ ಮಾಡಿಲ್ಲ. ಇನ್ನು ಒಂದು ಗಂಭೀರವಾದಂತಹ ಆರೋಪ ಕೂಡ ಕೇಳಿಬಂದಿತ್ತು. ಮುನಿರತ್ನ ಅವರು ಏಡ್ಸ್ ಟ್ರ್ಯಾಪ್ ಮಾಡಿಸಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಏಡ್ಸ್ ಟ್ರ್ಯಾಪ್ಗಳನ್ನು ಮಾಡಿಲ್ಲ, ನಾನು ಯಾವುದೇ ಅತ್ಯಾಚಾರವನ್ನು ಮಾಡಿಲ್ಲ ಅಂತ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನನಗೆ ಆ ಮಹಿಳೆ ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ಬಳಿಯೇ ಕೋಟಿ ಕೋಟಿ ಹಣ ಇದೆ, ನಾನು ಯಾಕೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಲಿ ಅಂತ ಅಧಿಕಾರಿಗಳಿಗೆ ಮರುಪ್ರಶ್ನೆ ಮಾಡಿದಾರಂತೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಶಾಸಕ ಮುನಿರತ್ನ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಡಿ ವಾರೆಂಟ್ ಮೇಲೆ ಅವರನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಅವರ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮುನಿರತ್ನ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಮುನಿರತ್ನ ಅವರು ಅಧಿಕಾರಿಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ, ನಾನು ಯಾಕೆ ಹಣಕ್ಕಾಗಿ ಬೇಡಿಕೆ ಇಡೋದಕ್ಕೆ ಆ ರೀತಿಯಾಗಿ ಟ್ರ್ಯಾಪ್ ಮಾಡಲಿ ಅನ್ನುವಂತಹ ಮಾತನ್ನು ಅವರು ಹೇಳ್ತಾ ಇದ್ದಾರಂತೆ, ಆ ಪ್ರಶ್ನೆನ ಮಾಡ್ತಾ ಇದ್ದಾರಂತೆ. ಇನ್ನು ನಾನು ಯಾವುದೇ ಅತ್ಯಾಚಾರ ಮಾಡಿಲ್ಲ, ಆ ಮಹಿಳೆ ಏನಿದ್ದಾರೆ ಅವರನ್ನು ನಾನು ನೋಡೇ ಇಲ್ಲ ಅಂತ ಮುನಿರತ್ನ ಅವರು ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಎಸ್ಐಟಿ ಅಧಿಕಾರಿಗಳ ಮುಂದೆ ಮುನಿರತ್ನ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಮಸ್ಯೆ ಕೂಡ ಎದುರಾಗ್ತಾ ಇದೆ.